ಸೆಪ್ಟೆಂಬರ್ 15ರಂದು ಸೋಮವಾರ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಮಧ್ಯಾಹ್ನ 12:45ಕ್ಕೆ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ 165ನೇ ಜನ್ಮಶತಮಾನೋತ್ಸವ ನಿಮಿತ್ತವಾಗಿ ಇಂಜಿನಿಯರ್ಸ್ ಡೇ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜನೆ ಮಾಡಲಾಗುತ್ತಿದೆ ಎಂದು ಅಸೋಸಿಯೇಷನ್ ಆಫ್ ಕೌನ್ಸಿಲಿಂಗ್ ಸಿವಿಲ್ ಇಂಜಿನಿಯರ್ಸ್ ಬೀದರ್ ಘಟಕದ ಅಧ್ಯಕ್ಷರಾದ ವಿರ್ಶೆಟ್ಟಿ ಮಣಗೆ ಮಾತನಾಡಿ ತಿಳಿಸಿದ್ದಾರೆ. ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಈ ದಿನಾಚರಣೆ ನಿಮಿತ್ತವಾಗಿ ಬೆಳಗ್ಗೆ 9:30ಕ್ಕೆ ನಗರದ ಬಸವೇಶ್ವರ ವೃತ್ತದಿಂದ ಸರ್ ಎಂ ವಿಶ್ವೇಶ್ವರಯ್ಯನವರ ಭಾವಚಿತ್ರದ ಮೆರವಣಿಗೆ ಜರುಗಲಿದೆ. ಮೆರವಣಿಗೆಯನ್ನ ಲೋಕೋಪಯೋಗಿ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರರಾದ ಶಿವಶಂಕರ್ ಕಾಮಶೆಟ್ಟಿ ಉದ್ಘಾಟನೆ ಮಾಡಲಿದ್ದಾರೆ. ಈ ಮೆರವಣಿಗೆಯು ಬಸವೇಶ್ವರ ವೃತ್ತದಿಂದ ಭಗತ್ ಸಿಂಗ್ ವೃತ್ತ, ಮಹಾವೀರ್ ವೃತ್ತ, ಅಂಬೇಡ್ಕರ್ ವೃತ್ತ, ಶಿವಾಜಿ ವೃತ್ತ, ಹಳ್ಳಯ್ಯ ವೃತ್ತ, ಮೋಹನ್ ಮಾರ್ಕೆಟ್ ಮಾರ್ಗವಾಗಿ ರೋಟರಿ ವೃತ್ತದ ಮಾರ್ಗವಾಗಿ ಸರಿಯಾಗಿ ಬೆಳಗ್ಗೆ 11:30ಕ್ಕೆ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರ ತಲುಪಲಿದೆ. ಬಳಿಕ ಮಧ್ಯಾಹ್ನ 12:45ಕ್ಕೆ ವೇದಿಕೆ ಕಾರ್ಯಕ್ರಮ ಜರುಗಲಿದೆ. ಕಾರ್ಯಕ್ರಮದಲ್ಲಿ ಕರ್ನಾಟಕ ನೀರಾವರಿ ನಿಗಮದ ನಿಯಮಿತ ವ್ಯವಸ್ಥಾಪಕ ನಿರ್ದೇಶಕ ಮಲ್ಲಿಕಾರ್ಜುನ ಗೊಂಗೆ ಮುಖ್ಯ ಅತಿಥಿಗಳಾಗಿ ಮಾತನಾಡಲಿದ್ದಾರೆ. ಗೌರವ ಅತಿಥಿಗಳಾಗಿ ಮಹಾರಾಷ್ಟ್ರ ರಾಜ್ಯದ ಜಾಲನಾ ಜಿಲ್ಲೆಯ ಎಸ್ಆರ್ಜೆ ಪಿಟಿ ಸ್ಟೀಲ್ ಕಂಪನಿಯ ಪ್ರಾದೇಶಿಕ ವ್ಯವಸ್ಥಾಪಕ ವಲ್ಲಭ ಪಾತುರ್ಕರ್ ಪಾಲ್ಗೊಳ್ಳುವರು. ಈ ಕಾರ್ಯಕ್ರಮವು ಸಂಪೂರ್ಣ ರಾಜಕೀಯ ರಹಿತವಾಗಿರಲಿದ್ದು, ಯಾವುದೇ ಜನಪ್ರತಿನಿಧಿಗಳಾಗಲಿ ರಾಜಕೀಯ ವ್ಯಕ್ತಿಗಳಾಗಲಿ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇಲ್ಲ. ಕೃಷ್ಣಾ ಭಾಗ್ಯ ಜಲ ನಿಗಮದ ನಿಯಮಿತ ಸಹಾಯಕ ಅಭಿಯಂತರರಾದ ವಿಲಾಸ್ ಕುಮಾರ್ ಮಾಶೆಟ್ಟಿ ಹಾಗೂ ಖಾಸಗಿ ಇಂಜಿನಿಯರ್ ಆದ ಸುಧಾಕರ್ ಗರ್ಜೆ ಅವರನ್ನ ಸನ್ಮಾನ ಮಾಡಲಾಗ್ತಾ ಇದೆ. ಇದೇ ವೇಳೆ ಡಿಪ್ಲೊಮಾ ಸಿವಿಲ್ ಹಾಗೂ ಸಿವಿಲ್ ಇಂಜಿನಿಯರ್ ಅಧ್ಯಯನ ಮಾಡುತ್ತಾ ಹೆಚ್ಚು ಅಂಕ ಪಡೆದುಕೊಂಡ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಗ್ತಾ ಇದೆ ಎಂದು ಮಣಗೆ ಅವರು ಮಾತನಾಡಿ ತಿಳಿಸಿದರು. 2011ರಿಂದ ಈ ಸಂಸ್ಥೆ ಪ್ರಾರಂಭವಾಗಿದ್ದು, ಅಂದಿನಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗ್ತಾ ಇದೆ. ಅಸೋಸಿಯೇಷನ್ ಆಫ್ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಕೂಡ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡುತ್ತಾ ಇದ್ದಾರೆ ಎಂದರು. ಅಸೋಸಿಯೇಷನ್ ಕಾರ್ಯದರ್ಶಿ ಅಶೋಕ್ ಉಪ್ಪೆ ಮಾತನಾಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಅಸೋಸಿಯೇಷನ್ ಖಜಾಂಚಿ ಓಂಕಾರ್ ಪಾಟೀಲ್, ಆಡಳಿತ ಮಂಡಳಿ ಸದಸ್ಯ ಶಿವಕುಮಾರ್ ಪಾಟೀಲ್, ಅಮಿತ್ ಕುಮಾರ್ ನಾಗೋರೆ ಸೇರಿದಂತೆ ಇನ್ನಿತರರು ಇದ್ದರು. ಇಂಜಿನಿಯರ್ಸ್ ಡೇ 15 ಸೆಪ್ಟೆಂಬರ್ಗೆ ತುಂಬ ವಿಜೃಂಭಣೆಯಿಂದ ನಾವು ಆಚರಿಸಲಿಕ್ಕೆ, ಈ ಕಾರ್ಯಕ್ರಮ ಆಚರಿಸಲಿಕ್ಕೆ ನಿಶ್ಚಯ ಮಾಡಿದ್ದೀವಿ. ಅದರ ಜೊತೆ ಈ ಪತ್ರಿಕಾಗೋಷ್ಠಿ ಇದು ಮಾಡ್ತಾ ಇರೋದು ಸರ್ ಎಂ ವಿಶ್ವೇಶ್ವರಯ್ಯನವರ 165ನೇ ಭಾರತ ಆನಿವರ್ಸರಿ ಇದೆ ಈ ಸಲ. ಅದಕ್ಕೆ ನಾವು ಸರ್ ಎಂ ವಿಶ್ವೇಶ್ವರಯ್ಯನವರ ಏನು ಬರ್ತ್ ಆನಿವರ್ಸರಿನ ಇಂಜಿನಿಯರ್ಸ್ ಡೇ ಅಂತ ನೋಟಿಫೈ ಮಾಡಿ ಆಚರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಇಂಜಿನಿಯರ್ ಮಲ್ಲಿಕಾರ್ಜುನ್ ಬಿ ಗುಂಗೆ ಅಂತೇಳಿ ಮ್ಯಾನೇಜಿಂಗ್ ಡೈರೆಕ್ಟರ್ ರಿಟೈರ್ಡ್ಮೆಂಟ್ಲಿಂದ ಅವರು ಮುಖ್ಯ ಅತಿಥಿಗಳಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅದೇ ರೀತಿ ಗೆಸ್ಟ್ ಆಫ್ ಆನರ್ ಆಗಿ ಶ್ರೀ ವಲ್ಲಭ್ ಪಾತುರ್ಕರ್, ರೀಜನಲ್ ಮ್ಯಾನೇಜರ್ ಎಸ್ಆರ್ಜೆ ಪೆಟಿ ಸ್ಟೀಲ್ಸ್ ಜಾಲ್ನಾ, ಇವರು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ. ಸೊ ಈ ಕಾರ್ಯಕ್ರಮ ನಾವು ತುಂಬ ವಿಜೃಂಭಣೆಯಿಂದ ನಡೀತದೆ. ಬಸವೇಶ್ವರ ಸರ್ಕಲ್ನಿಂದ ನಾವು ಸರ್ ಎಂ ವಿಶ್ವೇಶ್ವರಯ್ಯನವರ ಪೋರ್ಟ್ರೇಟಿನ ಒಂದು ಭಾವಚಿತ್ರದ ಮೆರವಣಿಗೆ ಮುಖಾಂತರ ನಾವು ರಂಗಮಂದಿರಕ್ಕೆ ಬರ್ತೀವಿ. ಈ ಏನು ಮೆರವಣಿಗೆ ಇದೆ, ಈ ಮೆರವಣಿಗೆಗೆ ಉದ್ಘಾಟಕರಾಗಿ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಾಮಶೆಟ್ಟಿಯವರು, ಶಿವಶಂಕರ್ ಕಾಮಶೆಟ್ಟಿಯವರು ಬರ್ತಾ ಇದ್ದಾರೆ ಈ ಪ್ರೊಸೆಷನ್ ಉದ್ಘಾಟಕರಾಗಿ. ಈ ಪ್ರೊಸೆಷನ್ 9ರಿಂದ 11:30 ತನಕ ನಾವು ಅಲಾಂಗ್ ದ ಬಸವೇಶ್ವರ ಸರ್ಕಲ್ನಿಂದ ಸ್ಟಾರ್ಟ್ ಆದರೆ ಅಂಬೇಡ್ಕರ್ ಸರ್ಕಲ್, ನಂತರ DC ಆಫೀಸ್ ಮುಂದ್ಗಡೆಯಿಂದ ರೋಟರಿ ಸರ್ಕಲ್, ಕನ್ನಡಾಂಬೆ ಸರ್ಕಲ್ನಿಂದ ನಾವು ರಂಗಮಂದಿರನಲ್ಲಿ ಈ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತೀವಿ. ಈ ಕಾರ್ಯಕ್ರಮ ಒಂದು ವಿಶೇಷ ಅಂದರೆ ಎಲ್ಲ ಇಂಜಿನಿಯರ್ಸ್, ಬರೀ ಇಂಜಿನಿಯರ್ಸ್ ಎಲ್ಲ, ಇದಕ್ಕೆ ಏನು ಕಟ್ಟಡ ಕಾರ್ಮಿಕರು ಇದ್ದಾರೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದ್ದಾರೆ, ಮತ್ತು ಮನೆ ಕಟ್ಟಂಥ ಜನ ಇದ್ದಾರೆ, ಎಲ್ರಿಗೂ ಒಂದು ಇನ್ವಾಲ್ವ್ ಮಾಡಿ ಇಡೀ ಬೀದರ್ ಈ ಆ್ಯಕ್ಟಿವಿಟೀಸ್, ಈ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ನಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವರಿಗೆಲ್ರಿಗೂ ಈ ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಈ ಕಾರ್ಯಕ್ರಮ ನಾವು ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಇಂಜಿನಿಯರ್ಸ್ ಒಂದು ಕಾನ್ಸೆಪ್ಟ್ ಏನಿದೆ, ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇಂಡಿಯಾದ ಅಂದರೆ ಇದು 10 ವರ್ಷ ಮುಗಿದು 11ನೇ ವರ್ಷದ ಕಾರ್ಯಕ್ರಮ. ನಾವು ಸ್ಟಾರ್ಟ್ ಆಗಿ 2014ರಲ್ಲಿ ಈ ಸಂಘಟನೆ ನಾವು ಸ್ಟಾರ್ಟ್ ಮಾಡಿದ್ದು, ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇಂಡಿಯಾ. ಈ ಕಾರ್ಯಕ್ರಮಕ್ಕೆ ನಮ್ಮದು ಸಪೋರ್ಟಿಂಗ್ ಆರ್ಗನೈಸೇಷನ್ ಆಗಿ AS ಬೀದರ್, ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಇಂಜಿನಿಯರ್ಸ್ ಬೀದರ್ ಅಂಥೇಳಿ ನಾವು 1990ರಲ್ಲಿ ಆಲ್ಮೋಸ್ಟ್
27ನೇ ವರ್ಷ. ಅದೂ ಒಂದು ಸಹಯೋಗ, ಅದು ಈ ಕಾರ್ಯಕ್ರಮಕ್ಕೆ ಅವ್ರದ್ದು ಸಹಯೋಗ ಇದೆ. ಮತ್ತು ರಿಯಲ್ ಎಸ್ಟೇಟ್ ಡೆವಲಪರ್ ಅಸೋಸಿಯೇಷನ್ ಬೀದರ್ ಅವ್ರದ್ದು ಈ ಕಾರ್ಯಕ್ರಮಕ್ಕೆ ಸಹಯೋಗ ಇದೆ. ಎಲ್ಲರೂ ಸೇರಿ, ಯಾರು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿನಲ್ಲಿದ್ದೀವಿ, ಯಾರು ಬಿಸ್ನೆಸ್ ಸಪೋರ್ಟಿಂಗ್ ಬಿಸ್ನೆಸ್ ಇದ್ದಾವೆ, ಎಲ್ಲ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಗೆ ಸಪೋರ್ಟಿಂಗ್ ಬಿಸ್ನೆಸ್ ಲೈಕ್ ಸಿಮೆಂಟ್, ಸ್ಟೀಲ್, ಹಾರ್ಡ್ವೇರ್, ಇವರೆಲ್ಲರೂ ಇದಕ್ಕೆ ಇವರು ಸಹಯೋಗ ಇದೆ ಹೇಳಬೇಕಾದ್ರೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಟಾಟಾ ಲೈಫ್ ಇನ್ಶೂರೆನ್ಸ್ ಕಂಪ್ನಿದು ಶ್ರೀಪಾದ್ ಸಂತಪುರ್ಕರ್ ಅಂತಿದ್ದಾರೆ, ಅವರು ಇದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ದೇ ಆರ್ ದ ಸ್ಪಾನ್ಸರ್ ಫಾರ್ ದಿಸ್ ಪ್ರೋಗ್ರಾಮ್. ಈ ಪ್ರೋಗ್ರಾಮನ್ನು ಎಲ್ಲರೂ ಮ್ಯಾಕ್ಸಿಮಮ್ ನಮಗೇನು ಕನ್ಸ್ಟ್ರಕ್ಷನ್ ರಿಲೇಟೆಡ್ ಇಂಡಸ್ಟ್ರೀಸ್ ಯಾರ್ಯಾರು ನಾವು ಗ್ರಾನೈಟ್ ಇದೆ, ಟೈಲ್ಸ್ ಇದೆ, ಹಾರ್ಡ್ವೇರ್ ಇದೆ, ಬ್ರಿಕ್ಸ್, ಸ್ಯಾಂಡ್, ಎಲ್ಲರೂ ಯಾರ್ಯಾರು ನಮಗೆ ಈ ಆ್ಯಕ್ಟಿವಿಟಿ, ಈ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡಿದ್ರೆ ಅವರೆಲ್ಲರದು ಒಂದು ಸಹಯೋಗ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಒಂದು ಲಾಸ್ಟ್ 27 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದು ಈ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇಂಡಿಯಾ ವತಿಯಿಂದ ಈ ಸಲ ನಾವು ಸ್ಪೆಷಲ್ ಆಗಿ ಇದನ್ನು ಆ್ಯಕ್ಟಿವಿಟಿ ಮಾಡ್ತಾ ಇದ್ದೀವಿ. ಇಷ್ಟು ಹೇಳಿ ತಮಗೆ ಪತ್ರಿಕಾ ಮಾಧ್ಯಮದವರಿಗೆ, ಪತ್ರಿಕಾ ಬಾಂಧವರಿಗೆ ಈ ಕಾರ್ಯಕ್ರಮನ ಮ್ಯಾಕ್ಸಿಮಮ್ ಹೈಲೈಟ್ ಮಾಡಿ ಬೀದರ್ ಜನರಿಗೆ ಮುಟ್ಟಿಸ್ಬೇಕಂತೆ ತಮ್ಮಲ್ಲಿ ಕಳಕಳೆ ವಿನಂತಿ. ಧನ್ಯವಾದಗಳು. ನಮ್ಮ ಅಸೋಸಿಯೇಷನ್ನಲ್ಲಿ ಈಗ 68 ಜನ ಇದ್ದಾರೆ ಸರ್, 68 ಮೆಂಬರ್ಸ್. ಹಾಂ ಸರ್ ಅದು ಸರ್ ನಾನು ಏಸ್, ಅದು ನಮ್ಮದು ಸ್ಟಾರ್ಟ್ ಆಗಿದ್ದು 27 ವರ್ಷ ಸ್ಟಾರ್ಟ್ ಆಗಿದ್ದು ಏಸ್ ಅಂತಿದೆ ಸರ್, ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಇಂಜಿನಿಯರ್ಸ್ ಬೀದರ್ ಅಂಥೇಳಿ. ಅದರಲ್ಲಿ ಸ್ವಲ್ಪ ಕಡಿಮೆ ಜನ ಇದ್ದರು. ಈಗ ಇದು ಏನು ಆ್ಯಕ್ಟಿವಿಟಿ ಮಾಡ್ತಾಯಿದ್ವಿ, ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇಂಡಿಯಾ ಬೀದರ್ ಸೆಂಟರ್ಲಿಂದ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿವಿ. ಈ ಇದರಲ್ಲಿ ನಾವು 68 ಜನ ಇದ್ದೀವಿ ಸರ್. ಈಗ ಇದನ್ನು 100 ಜನರಿಗೆ ನಾವು ತೊಗೊಂಡು ಹೋಗ್ಬೇಕಂತ ಇದ್ವಿ. ಇದಕ್ಕೆ ಎದರ್ದು ECC ಅಧ್ಯಕ್ಷ ನಾನಿದ್ದೀನಿ. ECC ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಧ್ಯಕ್ಷ ನಾನಿದ್ದೀನಿ. ಸೊ ಈ ಸಲ ನಾವು ಒಂದು ಎವ್ರಿ ವರ್ಷ ಅದೇ ಒಂದು ಪ್ರೋಗ್ರಾಮ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಗೌರ್ಮೆಂಟ್ ಯಾರು ರಿಟೈರ್ಡ್ ಇಂಜಿನಿಯರ್ ಇದ್ದಾರೆ ಅವರಿಗೆ ಒಂದು ಫೆಲಿಸಿಟೇಷನ್ ಇದೆ. ಅದಕ್ಕೆ ಈ ಸಲ ನಾವು ವಿಲಾಸ್ ಮಾಶೆಟ್ಟಿ ಅಂಥೇಳಿ, ರಿಟೈರ್ಡ್ ಇಂಜಿನಿಯರ್ ಫ್ರಮ್ ಇರಿಗೇಷನ್ ಡಿಪಾರ್ಟ್ಮೆಂಟ್, ವಿಲಾಸ್ ಮಾಶೆಟ್ಟಿ ಅಂತೇಳಿ, ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ, ಸೂಪ್ರಿಂಟೆಂಡೆಂಟ್ ಇಂಜಿನಿಯರ್ ಆಗಿ ಅವ್ರು ರಿಟೈರ್ಡ್ ಆಗಿದ್ದಾರೆ. ಅವ್ರಿಗೆ ನಾವು ವಿ ಆರ್ ಪ್ರೌಡ್ ಆಫ್ ಯು ಅಂತೇಳಿ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇದೆ ನಮ್ಮದು ಈ ಆರ್ಗನೈಸೇಷನ್ಲಿಂದ. ಅದೇ ರೀತಿ ನಮ್ಮ ಅಸೋಸಿಯೇಷನ್ ಪ್ರೈವೇಟ್ ಪ್ರಾಕ್ಟೀಸಿಂಗ್ ಇಂಜಿನಿಯರ್ಸ್ಲಿಂದ ಸುಧಾಕರ್ ಗರ್ಜೆ ಅಂತೇಳಿ ನಾವು ನಮ್ಮದು ಕಲೀಗ್, ಅವರಿಗೆ ವಿ ಆರ್ ಫೆಲಿಸಿಟೇಟಿಂಗ್, ವಿ ಆರ್ ಪ್ರೌಡ್ ಆಫ್ ಯು ಅಂತೇಳಿ. ದೇ ಆರ್ ದ ಬೆಸ್ಟ್ ಇಂಜಿನಿಯರ್ ಅಂತ. ಎವ್ರಿ ಇಯರ್ ವಿ ರಿಕಗ್ನೈಸ್ ಒನ್ ಇಂಜಿನಿಯರ್ ಫ್ರಮ್ ಅವರ್ ಆರ್ಗನೈಸೇಷನ್ಸ್ ಫಾರ್ ಸುಧಾಕರ್ ಗರ್ಜೆ, ಇಂಜಿನಿಯರ್ ಸುಧಾಕರ್ ಗರ್ಜೆ ಅಂಥೇಳಿ ಪ್ರೈವೇಟ್ ಸೆಕ್ಟರ್ಲಿಂದ ಇದ್ದಾರೆ. ಗೌರ್ಮೆಂಟ್ ಸೆಕ್ಟರ್ ರಿಟೈರ್ಡ್ ಸೂಪ್ರೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ, ಸೂಪ್ರೆಂಟ್ ಇಂಜಿನಿಯರ್ ರಿಟೈರ್ಡ್ ಆಗಿದ್ದು ವಿಲಾಸ್ ಮಾಶೆಟ್ಟಿ ಅಂತ ಇದ್ದಾರೆ, ವಿಲಾಸ್ ಮಾಶೆಟ್ಟಿ ಅಂತೇಳಿ. ನಾವು ಈ ಸಲ ಹೈಯೆಸ್ಟ್ ಸ್ಕೋರ್ ಇನ್ ಫೈನಲ್ ಇಯರ್ ಇಂಜಿನಿಯರಿಂಗ್ ಫ್ರಮ್ ಬೀದರ್ ಡಿಸ್ಟಿಕ್, ಭಾಲ್ಕಿ ಇಂಜಿನಿಯರಿಂಗ್ ಕಾಲೇಜ್, ಬಸವಕಲ್ಯಾಣ ಇಂಜಿನಿಯರಿಂಗ್ ಕಾಲೇಜ್, ಅಪ್ಪ ಇಂಜಿನಿಯರಿಂಗ್ ಕಾಲೇಜ್, JND. ವಿ ಹ್ಯಾವ್ ಫೋರ್ ಇಂಜಿನಿಯರಿಂಗ್ ಕಾಲೇಜಸ್ ಫೈನಲ್ ಇಯರ್ ರೀಚ್ ಆಗಿದ್ದಂಥದ್ದು. ಈವನ್ ವಿ ಹ್ಯಾವ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್, ಬಟ್ ಫೈನಲ್ ಇಂಜಿನಿಯರಿಂಗ್ ಇನ್ನೂ ಬಂದಿಲ್ಲ ಹುಡುಗರಲ್ಲಿ. ಅದಕ್ಕೆ ಆ ಕಾಲೇಜಿಂದ ಒಂದು ಹುಡುಗಿಗೆ ನಾವು ಈ ಕಾರ್ಯಕ್ರಮದಲ್ಲಿ ರಿಕಗ್ನೈಸ್ ಮಾಡ್ತಾ ಇದ್ದೀವಿ. ಹೈಯೆಸ್ಟ್ ಸ್ಕೋರ್ಡ್ ಇನ್ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾ. ಮತ್ತು ಅದೇ ರೀತಿ ಡಿಪ್ಲೊಮಾ ಕಾಲೇಜಸ್ಲಿಂದ ಪಾಸ್ ಆಗಿದ್ದು, ಒಂದು ಹೈಯೆಸ್ಟ್ ಸ್ಕೋರ್ಲಿಂದ ಪಾಸ್ ಆಗಿದ್ದು ಒಂದು ಹುಡುಗಿಗೆ ನಾವು ಈ ಕಾರ್ಯಕ್ರಮದಲ್ಲಿ ರಿಕಗ್ನೈಸ್ ಅಪ್ರಿಸಿಯೇಷನ್ ಅವಾರ್ಡ್ ಅಂತಂದು ಅವರಿಗೆ ಒಂದು ರಿಕಗ್ನೈಷನ್ ಅಂದಾಗೆ. ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇಂಡಿಯಾ ಸೆಕ್ರೆಟರಿ ಇದ್ದೀನಿ. ಮತ್ತು ನಮ್ಮೆಲ್ಲ ಕುಂತ ವೇದಿಕೆ ಮೇಲೆ ಎಲ್ಲರೂ ಕುಂತಂಥ ಎಲ್ಲ ಶಿವಕುಮಾರ್ ಇದ್ದಾರೆ, ನಮ್ಮಲ್ಲಿ ಮಹೇಶ್ ಬುರಂಡೆ ಇದ್ದಾರೆ, ಅವರೆಲ್ಲ, ಮತ್ತು ನಮ್ಮಲ್ಲಿ ಅಮಿತ್ ನಾಗೂರಿಯವರು ಇದ್ದಾರೆ, ಮತ್ತು ಟ್ರೆಜರರ್ ನಮ್ಮಲ್ಲಿ ಅಮಿತ್ ಕುಮಾರ್ ಇದ್ದಾರೆ, ಪ್ರಶಾಂತ್ ಅವರು ಇದ್ದಾರೆ. ಹೀಗೆ ಅನೇಕ ನಾವೇನೋದಲ್ಲ ನಮ್ಮದೊಂದು ಸಂಘಟನೆ ಈ ಒಂದು ಅಸೋಸಿಯೇಷನ್ಗೆ ಬೀದರ್ ಸೆಂಟರ್ನಲ್ಲಿ ಒಂದು 46 ಮಂದಿ ಅನ್ನೋದೆಲ್ಲ ನಾವು ಮೆಂಬರ್ಸ್ ಇದ್ದೀವಿ, 68 ಜನ ಸಾರಿ. ಮತ್ತು ಈ ಒಂದು ಆರ್ಗನೈಜೇಷನ್ ಬಂದಿಂದು 10ನೇ ವರ್ಷ ಕಂಪ್ಲೀಟ್ ಆಗಿದೆ. 11ನೇ ವರ್ಷಕ್ಕೆ ಏನದಲ್ಲ ನಾವು ಪಾದಾರ್ಪಣೆ ಮಾಡ್ತಿದ್ದೀವಿ ಮತ್ತು ಸಕ್ಸಸ್ಫುಲಿ ನಾವೇನದ ತೊಗೊಂಡು ಬರ್ತಾ ಇದ್ದೀವಿ. ಇದರದ್ದು ಇಂಟೆನ್ಷನ್ ಅಷ್ಟೇ ಕಿ ಏನದಲ್ಲಿ ಎಲ್ಲರಿಗೆ ಏನಾದ ಮಟೀರಿಯಲ್ ಸಪ್ಲೈಯರ್ಸು, ನಮ್ಮ ಕಾಂಟ್ರಾಕ್ಟರ್ಸು, ನಮ್ಮ ಇಂಜಿನಿಯರ್ಸು, ನಮ್ಮ ಬಾಂಧವರು
ನಮ್ದು ಅನೇಕ ನಮ್ಮ ಬೀದರ್ ಸಿಟಿಜನ್ಶಿಪ್ ಮಂದಿಗೆ ಟು ಮೇಕ್ ಅವೇರ್ನೆಸ್ ಅಷ್ಟೆ. ವಿಶ್ವೇಶ್ವರಯ್ಯ ಜನ್ಮ ಶತಾಬ್ದಿ 165 ಇಯರ್ಸ್ ಮಾಡೋದು ನಮ್ದು ಇಂಟೆನ್ಷನ್ ಅಷ್ಟೇ. ಏನದಲ್ಲ ಈ ಒಂದು ವೇದಿಕೆ ಹಂತ ಮೇಲೆ ಎಲ್ಲರಿಗೆ ಏನದಲ್ಲ ಅದರದ್ದು ಬಗ್ಗೆ ಬಿಲ್ಡಿಂಗ್ಸ್ ಬಗ್ಗೆ ಏನದಲ್ಲ ಅವೇರ್ನೆಸ್ ಬರಲಿ. ಮತ್ತು ಯಾವ ರೀತಿಯಿಂದ ಕಟ್ಟಡ ಮಾಡಬೇಕು, ಇಂಜಿನಿಯರ್ಸ್ನು ಏನದಲ್ಲ ಬಂದು ಏನದಲ್ಲ ಒಳ್ಳೆಯ ರೀತಿಲಿ ಏನದಲ್ಲ ಸ್ಪೀಚ್ ಅದನ್ನು ಕೊಡ್ತಾರೆ, ಅದರ ಬಗ್ಗೆ ನಾಲೆಜ್ ಶೇರ್ ಮಾಡಬೇಕು ಅಂತ ಹೇಳಿ ಎಷ್ಟೇ ಕಳಕಳಿ ನಾವು ಹೇಳ್ತಾ ಇದ್ದೀವಿ. ಯಾಕೆ ಪ್ರತಿ ವರ್ಷವೂ ನಾವೇನದಲ್ಲ ಇದು ವಿಜೃಂಭಣೆಯಿಂದ ನಾವು ಆಚರಿಸೋದು ಅಷ್ಟೇ ಇಂಟೆನ್ಷನ್ ಎಲ್ಲರಿಗೆ ಏನದಲ್ಲ ಅವೇರ್ನೆಸ್ ಆಗಿ ಎಲ್ಲರೂ ಬಿಲ್ಡಿಂಗ್ಸ್ ಬಗ್ಗೆ ಏನದಲ್ಲ ಬರಬೇಕು ಅವೇರ್ನೆಸ್ಸು, ಮತ್ತು ಎಲ್ಲರದ್ದು 4 ಮಾತು ಏನದಲ್ಲ ಎಲ್ಲರ ಕಿವಿಯಾಗ ಹೋಗಬೇಕು, ಅಷ್ಟೇ ಇಂಟೆನ್ಷನ್. ಈ ಒಂದು ಮುಖಾಂತರ ವೇದಿಕೆ ಮುಖಾಂತರ ಏನದಲ್ಲ ಎಲ್ಲರಿಗೆ ತಿಳಿತು ಅಂದ್ರೆ ನಮ್ಮದೊಂದು ಆರ್ಗನೈಜೇಷನ್ಗೆ ಕೀರ್ತಿ ಬರ್ತದೆ, ಮತ್ತು ನಮ್ಮ ಇಂಜಿನಿಯರ್ಸ್ನು ಕೀರ್ತಿ ಬರ್ತದೆ ಅಂತ ಹೇಳಿ ಒಂದು 4 ಮಾತು ಹೇಳಿ ತಾವು ವಿಜೃಂಭಣೆ ಆಚರಿಸಿ ಅನ್ನೋದಲ್ಲಿ ಎಲ್ಲ ಮಧ್ನವರಿಗೆ ಅನ್ನೋದೆಲ್ಲ ಮಾಡಬೇಕು ಅಂತೇಳಿ